ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ನಟರು ಹಾಗೂ ಚಿಂತಕರಾದಂತಹ ಪ್ರಕಾಶ್ ಬೆಳವಾಡಿ ಅವರು ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಎಸ್.ಎಲ್. ಭೈರಪ್ಪ ಅವರು ಇನ್ನಿಲ್ಲ, ಮೊದಲಿಗೆ ಏನು ಹೇಳ್ತೀರಿ? ಅವ್ರನ್ನ ನಾನು ಬರೀ ಕನ್ನಡ ಬರಹಗಾರ ಅಂತ ಹೇಳೋದು ಬದಲು ಅವರು ಒಂದು ಭಾರತೀಯ ಬರಹಗಾರ ಅಂತ ಹೇಳಬೇಕು. ಇವಾಗ ಕುವೆಂಪು ಅವ್ರು ಹೆಂಗೆ ಜಯ ಭಾರತ ಜನನೀಯ ತನು ಜಾತೆ ಅಂತ ಹೇಗೆ ಹೇಳ್ತೀವಿ, ಜಯ ಕರ್ನಾಟಕ ಮಾತೆ ಅಂತ ಹೇಳ್ತಾರೆ, ಅದೇ ರೀತಿಯಲ್ಲಿ ಅವರು ಭೈರಪ್ಪ ಅವರು ನಾನು ಭಾರತೀಯರಲ್ಲಿ ನಾನು ಕನ್ನಡ ಬರಹಗಾರ ಅಂತ ಅವ್ರು ಹೇಳ್ಕೊಳ್ಳೋರು. ಅವರು ಇದ್ದಿದ್ದು ಕನ್ನಡಕ್ಕೆ ನಮ್ಮ ಮಧ್ಯೆ ಅವರು ಮಾತಾಡಿಕೊಂಡು ಯಾವಾಗ ಈಗಿನ ಈ ವಿದ್ಯಮಾನಗಳಿಗೂ ಸ್ಪಂದಿಸುತ್ತಾ ಹೇಳಿಕೆಗಳನ್ನ ಕೊಡ್ತಾ ಆಕ್ಟಿವ್ ಆಗಿ ಇದ್ದಿದ್ದು. ಅವರು ಇಲ್ಲದೆ ಹೋಗುದು ಕನ್ನಡ ತೀರಾ ಬಡವಾಯ್ತು ಅನ್ಸುತ್ತೆ. ಯಾಕೆ ಹಿಂದೆ ಇದ್ದಿದ್ದ ತರ ಈಗ 70ರ ದಶಕದಲ್ಲಿ ನಮ್ಗೆ ಕನ್ನಡದಲ್ಲಿ ಒತ್ತಾಗಿ ಎಷ್ಟು ಜನ ಹೊಸ ಚಿಂತಕರು, ಹೊಸ ಚಲನಚಿತ್ರ ನಿರ್ದೇಶಕರು, ಹೊಸ ಸಾಹಿತ್ಯ, ಹೊಸ ನಾಟಕ ಕಟ್ಟುವ ರೀತಿ, ಹೊಸ ಕವನ, ಹೊಸ ರಾಜಕೀಯ ಚಿಂತನೆ ಇದ್ದಿದ್ದು 70ರ ದಶಕದ ಆ ವರ್ಚಸ್ಸು ಈಗ ಅಳಸಿ ಹೋಗಿದೆ ಅನ್ನಿಸೋ ಕಾಲ ಬಂದಿದೆ. ಒಂದು ಅವನಿಗೆ ದಾರಿ ನಾವು ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಹಿಡಿದಿದ್ದೀವಿ ಅನ್ನೋ ಸ್ಥಿತಿಲಿ ಇರ್ಬೇಕಾದ್ರೆ ಅಂತ ಒಂದು ಧ್ವನಿಯನ್ನ, ವ್ಯಕ್ತಿತ್ವವನ್ನ ನಾವು ಕಳ್ಕೊಂಡಿದ್ದು ಕನ್ನಡಕ್ಕೆ ದೊಡ್ಡ ನಷ್ಟ ಅಂತ ಅನ್ಸುತ್ತೆ ನನಗೆ. ಆಮೇಲೆ ಕನ್ನಡ ಕಾದಂಬರಿ ಸಾಹಿತ್ಯ ಇದೆಲ್ಲ ಕೂಡ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಎಲ್ಲರೂ ಮಾತನಾಡುವಂತೆ ಮಾಡಿದಂತಹ ವ್ಯಕ್ತಿ ಇವರು. ಹಿಂದಿಲಿ ಬೆಸ್ಟ್ ಸೆಲ್ಲರ್ ಆಗಿತ್ತು ರೀ ಅನುವಾದದಲ್ಲಿ ಅವ್ರ ಕಾದಂಬರಿಗಳು. ಹೌದು, ಸುಮಾರು 9-10 ಭಾಷೆಗೆ ಅನುವಾದನೆ ಆಗ್ತಿತ್ತು. ಅದು ನೋಡಿ ಅವರು ಮತ್ತೆ ಇನ್ನೊಂದು ಅವ್ರದ್ದು ವಿಶೇಷ ಏನಿತ್ತಂದ್ರೆ ಅನ್ನಿಸಿದ್ದನ್ನ ಹೇಳೋರು. ಅಂದ್ರೆ ಅದರ ಪರಿಣಾಮ ಪ್ರಭುತ್ವಕ್ಕೆ ಏನನ್ಸ್ಬೋದು, ಪತ್ರಿಕೆಯವರಿಗೆ, ಮಾಧ್ಯಮದವ್ರಿಗೆ ಏನನ್ಸ್ಬೋದು, ಸಾಮಾನ್ಯ ಜನರಿಗೆ ಏನನ್ನಿಸ್ಬೋದು, ನನ್ನ ಇತಿಹಾಸ ಹಿಂಗೆ ಜಡ್ಜ್ ಮಾಡ್ಬೋದು ಇದನ್ನ ಹೇಳ್ಬಿಟ್ರೆ ಅದೆಲ್ಲ ಏನಿರ್ಲಿಲ್ಲ. ಅವ್ರಿಗೆ ಆಲೋಚನೆ ಏನು ಬರ್ತಿತ್ತೋ ಅದನ್ನ ಅವರು ಹೇಳೋರು. ಅದರ ಬಗ್ಗೆ ಅವ್ರ ಬಗ್ಗೆ ಸಹಜವಾಗಿ ಮತ್ಸರ ಇದ್ದ ಎಷ್ಟೋ ಜನರು ಅದನ್ನ ಬಳಸ್ಕೊಂಡು ಅವ್ರನ್ನ ಅಟ್ಯಾಕ್ ಮಾಡಿದ್ದು. ಆದ್ರೆ ಅವ್ರು ಜಗ್ತಾ ಇರ್ಲಿಲ್ಲ. ಅವ್ರಿಗೆ ಅನ್ಸಿದ್ದನ್ನ ಹೇಳೋರು. ನೀವೇ ಯೋಚನೆ ಮಾಡಿ ಹೇಳಿ, ಎಷ್ಟು ಜನ ಇರ್ಬೋದ್ರಿ ಕರ್ನಾಟಕದಲ್ಲಿ ಆತರ ಒಂದು ಪ್ರಬುದ್ಧ ಒಂದು ವ್ಯಕ್ತಿತ್ವ, ಎಷ್ಟು ಜನ ಇದ್ದಿದ್ದಾಗ ಹೇಳೋದಕ್ಕೆ ಧೈರ್ಯ ಯಾರಿಗಿದೆ ಹೇಳ್ರಿ? ಹೌದು, ಬಹಳ ಕಡಿಮೆ. ಮತ್ತೆ ಈ ಚಿಲ್ಡ್ರೆ, ಈ ಹರಕ ಲೆಫ್ಟ್, ಹರಕ ರೈಟ್, ಈ ತರದಕ್ಕೆಲ್ಲ ಸಿಕ್ಕದವರೇ ಅಲ್ಲ. ನೀವು ಆತರ ಒಂದು ಚಿಕ್ಕ ಚೌಕಟ್ಟಲ್ಲಿ ಅವ್ರನ್ನ ಅಳತೆ ಮಾಡೋದಕ್ಕೆ ಸಾಧ್ಯನೇ ಇರ್ಲಿಲ್ಲ. ಅವ್ರು ಕೇಳ್ತಾ ಇದ್ದ ಪ್ರಶ್ನೆಗಳೆಲ್ಲ ದೊಡ್ಡ ಪ್ರಶ್ನೆಗಳು. ಹೌದು. ನಿಮ್ಮ ಅವರ ಒಡನಾಟ ಹೇಗಿತ್ತು? ನೀವು ಕೊನೆ ಬಾರಿ ಅವ್ರನ್ನ ಭೇಟಿ ಆಗಿದ್ರ ಯಾವ ಸಂದರ್ಭದಲ್ಲಿ? ಈಗ ನಾವು ಪರ್ವ ನಾಟಕ ಇಲ್ಲಿ ಕನ್ನಡದಲ್ಲಿ ನಮ್ಮ ತಂಡದಿಂದನೂ ನಾವು ಮಾಡಿದ್ವಿ. ಅದನ್ನ ಮಾಡಿದಾಗ ಅವರು ಇಲ್ಲಿ ಪ್ರೆಸ್ಟೀಜ್ ಆಡಿಟೋರಿಯಂಗೆ ಕೋಣನಕುಂಟೆಯಲ್ಲಿ ಮೊದಲನೇ ದಿನನೇ ಬಂದು ನೋಡಕ್ಕೆ ಬಂದಿದ್ರು. ಅದು ಕಾರಣಾಂತರದಿಂದ ಅದು ಟೆಕ್ನಿಕಲ್ ರೀಸನ್ಗೆ ನಾವು ಶೋ ಕ್ಯಾನ್ಸಲ್ ಮಾಡೋದಕ್ಕೆ ತಿರ್ಗಾ ಸೋಮವಾರ ಬಂದು ನೋಡಿದ್ರು. ಪೂರ್ತಿ ನಾಟಕ ಕೂತ್ಕೊಂಡು ನೋಡಿದ್ರು. ಅದೇ ನಾವು ಲಾಸ್ಟ್ ನೋಡಿದ್ದು. ನಾ ಹೇಳ್ತೀನಿ ಅದು ಡೇಟ್ ಕೂಡ ಯಾವತ್ತು ಹೇಳೋರು ಬಂದಿದ್ದು, 18ನೇ ತಾರೀಕು ಮೇ ನಮ್ ನಾಟಕ ನೋಡಕ್ಕೆ ಬಂದಿದ್ರು ಅವರು. ಆಮೇಲೆ ಅವರಿಗೆ ಅವರು ಅನಾರೋಗ್ಯ ಇದೆ, ಆಸ್ಪತ್ರೆಯಲ್ಲಿ ಇದಾರೆ ಅಂತ ಗೊತ್ತಾದಾಗ ಏನಾದ್ರು ಮತ್ತಾಗ ಫೋನಲ್ಲಿ ಆಗ್ಲಿ ಅಥವಾ ಭೇಟಿ ಮಾಡೋದಕ್ಕೆ ಏನ್ ಟ್ರೈ ಮಾಡಿಲ್ವಾ ಸರ್? ಇಲ್ಲ, ನಾವೆಲ್ಲ ಹೋಗಿ ಅವ್ರ ನಮ್ದು ನಾಟಕ ಬಹಳ ಯಶಸ್ವಿಯಾಗಾಯ್ತು. ಅದಕ್ಕೆ ಅವ್ರಿಗೆ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಬರ್ಬೇಕು ಅಂತ ನಮ್ ತಂಡದವರೆಲ್ಲ ಕೇಳ್ಕೊಂಡಿದ್ರು. ಅವರು ಚೇತರಿಸ್ಕೊಂಡ್ಮೇಲೆ ಮೀಟ್ ಮಾಡ್ಬೋದು ಅಂತ ಹೇಳಿದ್ರು ಅವ್ರ ಕಡೆಯವರು. ಆದ್ರೆ ನೋಡಿ ಆಗ್ಲೇ ಇಲ್ಲ, ಅದರಿಂದ ವಂಚಿತರಾದ್ವಿ ನಾವು. ಆದ್ರೆ ಆಮೇಲೆ ನೋಡಿಲ್ಲ. ಆದ್ರೆ ಅದಕ್ಕೆ ಮುಂಚೆ ಅವರು ವಿಶ್ವೇಶ್ವರ ಭಟ್ರ ಮನೆ ಎದುರುಗಡೆ ಒಂದು ಜಾಗದಲ್ಲಿ ಇದ್ರು, ಅಲ್ಲಿ ಹೋಗಿ ಭೇಟಿ ಆಗಿದ್ದೆ ನಾನು ಅವ್ರನ್ನ. ಆಗ ನನಗೆ ಅವ್ರು ಹೇಳಿದ್ರು, ನೀನು ಮಂದಿರವನ್ನ ಮಾಡ್ಬೇಕು ಕನ್ನಡದಲ್ಲಿ, ಮತ್ತು ಸಾಧ್ಯವಾದ್ರೆ ಮರಾಠಿಯಲ್ಲಿ ಮಾಡ್ಬೇಕು ಅಂತ ಕೇಳಿದ್ರು. ನಾನು ಖಂಡಿತ ಮಾಡ್ತೀನಿ ಅಂತ ಅವ್ರಿಗೆ ನಾನು ಹೇಳಿದೆ. ಮತ್ತೆ ನಾನು ಉತ್ತರಾಖಂಡನು ಮಾಡ್ಬೋದಾ ಅಂತ ಹೇಳಿದ್ರು. ಮಾಡು. ಅವ್ರು ನಕ್ಬಿಟ್ಟು ಹೇಳಿದ್ರು, ಹೆಂಗಸರಿಗೆ ಬಹಳ ಇಷ್ಟ ಆಗತ್ತೆ ಮಾಡು ಅಂತ ಹೇಳಿದ್ರು ನನಗೆ ಅವರು.
ಹಾಂ ಹಾಂ ಈಗೊಂದು ಅಟ್ಲೀಸ್ಟ್ ಅದು ಕೊಟ್ಟಿದ್ದಾರೆ. ಅವ್ರು ಅದನ್ನ ಅವ್ರು ಇದ್ದಿದ್ದು ಅವ್ರ ಒಡನಾಟವನ್ನ ಮೆಲುಕು ಹಾಕೊಳ್ತಾ ಇವಾಗ ಆ 2 ನಾಟಕವನ್ನ ಈ ಮುಂದಿನ ವರ್ಷ ಅದರ ಮುಂದಿನ ವರ್ಷದಲ್ಲಿ ಇವೆರಡನ್ನು ಮಾಡೋಣ ಅಂತ ಅನ್ಸು ನನಗೆ. ಈ ಕನ್ನಡ ಸಾರಸತ್ವ ಲೋಕ ಒಂಥರ ಬರಿದಾಗ್ಬಿಡ್ತು ಅಂತ ಅನ್ಸ್ತಾ ಇದೆ. ಕೊನೆಯದಾಗಿ ನೀವು ಅವ್ರನ್ನ ಹೇಳೋದಾದ್ರೆ, ಸ್ಮರಿಸೋದಾದ್ರೆ ಸರ್, ಕೊನೆಯದಾಗಿ ನೋಡಿ, ಅವರು ಯೋಚನೆ ಮಾಡೋ ರೀತಿ ಇತ್ತಲ್ರಿ. ಈಗ ಮಹಾಭಾರತದಲ್ಲಿ ಅವರು ನನಗೆ ಹೇಳಿದ್ರು 20% ಇದು ಮಹಾಭಾರತ, 80% ನಾನೇ ಬರೆದಿದ್ದು ಅಂತ ಹೇಳಿದ್ರು ಪರ್ವದಲ್ಲಿ. ಅಂದ್ರೆ ಅವರು ಒಂದು ಪರ್ವದ ಕಾದಂಬರಿಯಲ್ಲಿ ಪೂರ್ತಿ ಹೆಚ್ಚು ಮುಖ್ಯ ಪಾತ್ರಗಳದ್ದು ಮನಸ್ಸಿನ ಲಹರಿಯನ್ನ ಅವ್ರು ಬರೆಯೋದು. ಅದು ಅವರು ಸ್ವಂತ ಅವ್ರಿಗೆ ಇಮ್ಯಾಜಿನ್ ಮಾಡ್ಕೊಂಡು ಮಾಡಿರೋದು ಅದು. ಆ ತರ ಒಂದು ಕಾಂಟೆಂಪಲೇಟಿವ್ ಕ್ವೆಶ್ಚನಿಂಗ್ ಇಮ್ಯಾಜಿನೇಷನ್ ನಮಗೆ ಹೊರಟೋದ್ರೆ ತುಂಬಾ ಬಡವಾಗ್ಬಿಡುತ್ತೆ ಕನ್ನಡ ಸಾಹಿತ್ಯ ಅಂತ ಅನ್ಸುತ್ತೆ ನನಗೆ. ಓಕೆ ಥ್ಯಾಂಕ್ ಯು ಪ್ರಕಾಶ್ ಬೆಳವಾಡಿ ಸರ್, ಗ್ಯಾರಂಟಿ ನ್ಯೂಸ್ ಒಟ್ಟಿಗೆ ಮಾತನಾಡೋದಕ್ಕೆ.